ಅವರು ಬ್ರ್ಯಾಂಡಿಗೆ ಪ್ರೆಸರೈಸ್ ಮಾಡಿದ್ರೆ ಮಾತ್ರನೇ ಏನಾದರೂ ಚೇಂಜಸ್ಸು ಆಗುತ್ತೆ ಅಂತ ಅನಿಸುತ್ತೆ. ಒಂದೇನೆಂದರೆ ನಾವು ಶ್ರಮ ಪಟ್ಟು ಸಂಪಾದನೆ ಮಾಡುವಂಥದ್ದು, ಮತ್ತು ನಾವು ಒಂದು ಬಟ್ಟೆ ತೊಗೊಳ್ಬೇಕಾದ್ರೆ ನಾವು ಕಷ್ಟಪಟ್ಟಿರೋ ದುಡ್ಡಿಂದ ತಗೊಳ್ಳುವಾಗ ಅದನ್ನು ಮಾಡಿರೋವಂಥ ಕಾರ್ಮಿಕರು ಅವ್ರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇದೆಯಾ, ಅವ್ರ ಬದುಕು ಸರಿಯಾಗಿದೆಯಾ ಅಂತ ನೋಡೋವಂಥದ್ದು ಕನ್ಸ್ಯೂಮರ್ದು ಮೇಯ್ನ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಸರ್ಕಾರನ ಪ್ರೆಸರೈಸ್ ಮಾಡ್ಬೋದು, ಕನ್ಸ್ಯೂಮರ್ಸ್ಗೆ ಅವೇರ್ನೆಸ್ ಕೊಡೋ ಅಂಥದ್ದು, ಒಂದು ಕ್ಯಾಂಪೇನ್ ಮಾಡೋ ಅಂಥದ್ದು, ಏನಾದರೂ ಇಶ್ಯೂಗಳಿದ್ರೆ ಒಂದು ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಾದ್ರೆ ಈ ಒಂದು ಆರ್ಗನೈಸೇಷನ್ಗಳು ವೆರಿ ಇಂಪಾರ್ಟೆಂಟು. ತುಂಬ ಇವತ್ತೇನಾದರೂ ಸ್ವಲ್ಪ ಮಟ್ಟಿಗಾದರೂ ಕಾರ್ಮಿಕರಿಗೆ ನ್ಯಾಯ ಸಿಗ್ತಿದೆ ಅಂತ ಅಂದರೆ ಈ ಥರದ ಆರ್ಗನೈಸೇಷನಿಂದನೇ. ಮತ್ತು ಬಯರ್ಗಳು ಕೂಡ ಎದುರೋದು ಈ ಥರದ ಆರ್ಗನೈಸೇಷನ್ಗಳಿಗೇ. ಮತ್ತು ಯಾರನ್ನು ಬಯರ್ಸ್ಗಳು ನಾವು ಕಾರ್ಮಿಕರಿಗೆ ಹಿಂಗೆ ಮಾಡ್ತಾಯಿದ್ದೀವಿ ಹಂಗೆ ಮಾಡ್ತಾಯಿದ್ದೀವಿ ಅಂತ ಕನ್ಸ್ಯೂಮರ್ಗೆ ಯಾರಿಗೂ ಹೇಳಲ್ಲ. ಅವ್ರಿಗೇನಂದರೆ ಲಾಭ ಅಷ್ಟೇ ಬೇಕಾಗಿರೋದು. ನಿಜವಾಗ್ಲೂ ಏನಿದೆ ಅಂತ ಕನ್ಸ್ಯೂಮರ್ ಜೊತೆಗೆ ಮಾತಾಡೋ ಅಂಥದ್ದು, ಇಲ್ಲಿ ಸರ್ಕಾರಕ್ಕೆ ಮಾತಾಡೋ ಅಂಥದ್ದು, ಪ್ರೆಸರೈಸ್ ಮಾಡೋ ಅಂಥದ್ದು ಈ ಸಂಘಟನೆಗಳಾಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತಾ ಇದ್ದಾರೆ. ಅವ್ರು ಇಲ್ಲ ಅಂತಂದರೆ ಈ ಒಂದು ವಾತಾವರಣ ಒಂದು ಚೇಂಜಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ.